ಎಲ್ರಿಗೂ ಸ್ವಾಗತ. ಸಂಖ್ಯೆಗಳ ಮಹತ್ವವನ್ನು ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. 18 ಎಂಬ ಸಂಖ್ಯೆ ಮಹತ್ವ. 18 ನಮ್ಮ ಪೂರ್ವಜರು ಎಲ್ಲ ವಿಷಯಗಳಿಗೂ ಒಂದಲ್ಲ ಒಂದು ಸಂಖ್ಯೆನ ಇಟ್ಟು ಅದ್ರ ಪ್ರಕಾರ ಪುರಾಣಗಳ ಬರೆಯೋದಾಗಲಿ ದೇವರ ಬಗ್ಗೆ ಬರೆಯೋದಾಗಲಿ ಮಾಡ್ತಾಯಿದ್ರು. ಇದರಲ್ಲಿ 18 ಪುರಾಣಗಳಂತ ಹೇಳ್ತೀವಲ್ಲ, ಅದರಲ್ಲಿ 18 ಪುರಾಣಗಳು ಯಾವುವಂದರೆ ಅಗ್ನಿ ಪುರಾಣ, ಭಾಗವತ ಪುರಾಣ, ಬ್ರಹ್ಮ ಪುರಾಣ, ಬ್ರಹ್ಮಾಂಡ ಪುರಾಣ, ಗರುಡ ಪುರಾಣ, ಕೂರ್ಮ ಪುರಾಣ, ಲಿಂಗ ಪುರಾಣ, ಮಾರ್ಕಂಡೇಯ ಪುರಾಣ, ನಾರದೀಯ ಪುರಾಣ, ಮತ್ಸ್ಯ ಪುರಾಣ, ಪದ್ಮ ಪುರಾಣ, ಶಿವಪುರಾಣ, ಸ್ಕಂದ ಪುರಾಣ, ವಾಮನ ಪುರಾಣ, ಬ್ರಹ್ಮಾವರ್ತ ಪುರಾಣ, ವರಾಹ ಪುರಾಣ, ವಾಯುಪುರಾಣ, ವಿಷ್ಣು ಪುರಾಣ. ಮಹಾಭಾರತದ ಕತೆ ಬಗ್ಗೆ ಯೋಚನೆ ಮಾಡಿದ್ರೆ, ಮಹಾಭಾರತದಲ್ಲಿ ಇರುವಂಥ ಅಧ್ಯಾಯಗಳು ಅಂದರೆ ಪರ್ವಗಳು ಅಂತ ಕರಿತೀವಿ. ಅದರಲ್ಲಿರುವಂಥದ್ದು 18 ಪರ್ವಗಳು ಮಹಾಭಾರತದಲ್ಲಿ. ಮತ್ತು ಕುರುಕ್ಷೇತ್ರ ಯುದ್ಧ ನಡೆದದ್ದು 18 ದಿನಗಳು. ಶ್ರೀಕೃಷ್ಣ ಭಗವದ್ಗೀತೆಯನ್ನು ಬೋಧಿಸ್ತಾನೆ ಅರ್ಜುನನಿಗೆ. ಆ ಭಗವದ್ಗೀತೆಯಲ್ಲಿ ಇದ್ದಂಥ ಅಧ್ಯಾಯಗಳ ಸಂಖ್ಯೆ 18. ಆಮೇಲೆ 18 ಜನ ಮಾತ್ರ ಕುರುಕ್ಷೇತ್ರ ಯುದ್ಧದ ನಂತರ ಬದುಕಿ ಉಳಿದವರು. ಭಾಗವಹಿಸಿದ್ದು 18 ಅಕ್ಷೋಹಿಣಿ ಸೈನ್ಯ. ಅದರಲ್ಲಿ 11 ಅಕ್ಷೋಹಿಣಿ ಸೈನ್ಯ ಕೌರವರದ್ದು, 9 ಅಕ್ಷೋಹಿಣಿ ಸೈನ್ಯ ಪಾಂಡವರದ್ದು. 18ರ ಅರ್ಥ ಜಯ ಅಂತ. ಈ 18 ಆದಮೇಲೆ ನಾವು 9 ಸಂಖ್ಯೆಯ ಬಗ್ಗೆ ಯೋಚನೆ ಮಾಡಿದ್ರೆ, ನವಗ್ರಹಗಳು ಅಂತ ಕರಿತೀವಿ. 9 ಗ್ರಹಗಳು. ಸೂರ್ಯನೂ ಕೂಡ ಗ್ರಹ ಅಂತಲೇ ನಾವು ಕರಿತಾಯಿದ್ವಿ. ಗ್ರಹಗಳು ಯಾವುವಂದರೆ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹುವೇ ಕೇತುವೆ ನಮಃ. ಹೀಗೆ ನವಗ್ರಹಗಳನ್ನು ನಾವು ಪೂಜಿಸ್ತೀವಿ. ಈ 9ರ ಸಂಖ್ಯೆಯಲ್ಲಿ ಇನ್ನೊಂದು ಅರ್ಥ ಇದೆ. ಈಗ ನೋಡಿ, 9ರ ಬಗ್ಗೆನ ನೀವು ಹೇಳಿದ್ರೆ 9 9 9, 9ಕ್ಕೆ 0 ಕೊಡಿದ್ರೆ 9, 9 2 18, 1 + 8 ಅಂದರೆ 9, 9 3 27, 2 + 7 9, 9 4 36, 3 + 6 9. ಹೀಗೆ 9ರಿಂದ 10 ಗುಣಿಸ್ತಾ ಹೋದ್ರೂ 90 ಬಂತು. 9 + 0 9. ಇದು 9ರ ಮಹತ್ವ. ಇನ್ನು ಮುಂದೆ 108ರ ಮಹತ್ವ. 108 1 ಅಂದರೆ ಭಗವಂತ ಅಂತ ಅರ್ಥ. 0 ಅಂದರೆ ಶೂನ್ಯ. 8 ಸಂಖ್ಯೆಯ ಅರ್ಥ ಅನಂತ ಅಂದರೆ ಇನ್ಫಿನಿಟಿ. ಆದಿಯೂ ಇಲ್ಲ ಅಂತ್ಯವೂ ಇಲ್ಲದ ಅನಂತ. ಇದರಲ್ಲಿ ಇನ್ನೊಂದು ರಹಸ್ಯ ಇದೆ. ರಾಶಿಗಳು ಎಷ್ಟು? 18. ಗ್ರಹಗಳು 9. ರಾಶಿ ಮತ್ತು ಗ್ರಹಗಳನ್ನು ಕೂಡಿದರೆ ಗುಣಿಸಿದರೆ 108 ಬರುತ್ತೆ. ಇದು 108 ಸಂಖ್ಯೆ. ನಮ್ಮ ಆಂಬ್ಯುಲೆನ್ಸ್ಗೂ ಕೂಡ 108 ಅಂತ ಹೆಸರಿಟ್ಟಿದ್ದಾರೆ, ಏನಂತ ಗೊತ್ತಿಲ್ಲ. ಈ 108 ನೀವು ನಮ್ಮ ಪೂರ್ವಿಕರು ಬರೆದಂಥ ಭೂಗೋಳಶಾಸ್ತ್ರ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಭೂಮಿಯಿಂದ ಸೂರ್ಯನಿಗಿರುವ ದೂರ ಎಷ್ಟಿದೆ ಅಂದರೆ ಸೂರ್ಯನ ವ್ಯಾಸದ 108ರಷ್ಟು. ಅಂದರೆ ಸೂರ್ಯನ ಡಯಾಮೀಟ್ರ್, ಅದರ ಡಯಾಮೀಟ್ರ್ ಅಂದರೆ ವ್ಯಾಸ. ಆ ವ್ಯಾಸದ 108ರಷ್ಟು ದೂರ ಇದೆ ಭೂಮಿಗೂ ಸೂರ್ಯನಿಗೂ. ಅಂದರೆ ಅದರ ಅರ್ಥ 108 ಸೂರ್ಯರನ್ನು ಒಂದ್ರ ಪಕ್ಕ ಇಟ್ಕೊಳ್ತಾ ಬಂದು ಭೂಮಿಗೆ ಟಚ್ ಮಾಡಿದ್ರೆ ಹೆಚ್ಚು ಕಡಿಮೆ 108 ಸೂರ್ಯರ ಡಿಸ್ಟೆನ್ಸ್ ಆಗುತ್ತೆ. ಅದು 108. ಇನ್ನೊಂದು, ಚಂದ್ರನಿಗೆ ಭೂಮಿಗೆ ಇರುವ ದೂರ ಚಂದ್ರನ ವ್ಯಾಸದ 108ರಷ್ಟು. ಅಂದರೆ ಚಂದ್ರನ ವ್ಯಾಸ, ಅದರ ಡಯಾಮೀಟ್ರನ್ನ ನೀವು ಲೆಕ್ಕ ಹಾಕಿದರೆ 108 ಚಂದ್ರರನ್ನು ಒಂದ್ರ ಪಕ್ಕ ಇಟ್ಕೊಳ್ತಾ ಬಂದರೆ ಭೂಮಿಗೆ ಇರುವ ದೂರ ಬರುತ್ತೆ. ಅಂದರೆ 108 ಇಲ್ಲಿ ಮಹತ್ವ ಪಡ್ಕೊಂಡಿದೆ. 108 ಶಿವನ ತಾಂಡವದ ಆಕಾರಗಳು. 108 ಉಪನಿಷತ್ತುಗಳು,
ಆಮೇಲೆ ವಿಷ್ಣುವಿನ 108 ನಾಮಗಳು, ಶಿವನ 108 ನಾಮಗಳು ಮತ್ತು ಕೃಷ್ಣನ 108 ನಾಮಗಳು. ಹೀಗೆ 108ಕ್ಕೂ ಕೂಡ ಕೆಲವು ಅರ್ಥಗಳಿವೆ. ಹೀಗೆ ಮುಂದೆ ಇದನ್ನು ಮುಂದುವರಿಸ್ತೀನಿ. ನಿಮಗೆ ಲೈಕ್ ಆದರೆ ಲೈಕ್ ಮಾಡಿರಿ, ಅಥವಾ ನಿಮಗೆ ಚೆನ್ನಾಗಿ ಅನಿಸಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.